ಇನ್ನು ಸಹೋದರನ ಟ್ರಸ್ಟ್ಗೆ ಭೂಮಿ ಹಂಚಿಕೆಗೆ ಸಮರ್ಥನೆ ಮಾಡಿಕೊಂಡಿದ್ದಾರೆ ಪ್ರಿಯಾಂಕ್ ಖರ್ಗೆ. ಟ್ವೀಟ್ ಮೂಲಕ ಸಮರ್ಥಿಸಿಕೊಂಡಿದ್ದಾರೆ. ಸಿಎ ಸೈಟಿಗೆ ಯಾವುದೇ ಸಬ್ಸಿಡಿಯನ್ನು ನೀಡಿಲ್ಲ. ಗುಣಮಟ್ಟದ ವಿದ್ಯಾಸಂಸ್ಥೆಗೆ ಸೈಟ್ ನೀಡಿದರೆ ತಪ್ಪ? ಗುಣಮಟ್ಟದ ಕೌಶಲ್ಯಾಭಿವೃದ್ಧಿ ಕೇಂದ್ರ ಆರಂಭ ಮಾಡೋದು ತಪ್ಪ? ಹೀಗಂತ ಟ್ವೀಟ್ ಮೂಲಕ ಪ್ರಿಯಾಂಕ್ ಖರ್ಗೆ ಸಮರ್ಥನೆಯನ್ನು ಮಾಡ್ಕೊಂಡಿದ್ದಾರೆ. ಖಂಡಿತ ತಪ್ಪಲ್ಲ, ಆದರೆ ಅದು ನಿಮ್ಮ ಕುಟುಂಬದ ಟ್ರಸ್ಟ್ ಅನ್ನೋದೇ ತಪ್ಪು. ಯಾಕೆಂದರೆ ಆ ಥರ ಗುಣಮಟ್ಟದ ಶಿಕ್ಷಣ ಕೊಡ್ತಕ್ಕಂಥ ಸಂಸ್ಥೆಗಳು ಬೇಕಾದಷ್ಟಿದೆ ರಾಜ್ಯದಲ್ಲಿ. ಈ ಥರ ಕೌಶಲ್ಯಾಭಿವೃದ್ಧಿಯ ಶಿಕ್ಷಣ ಕೊಡ್ತಕ್ಕಂಥ ಕಾಲೇಜುಗಳು ಬೇಕಾದಷ್ಟಿದೆ, ಅವ್ರಿಗೂ ಕೊಡಿ ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡ್ಕೊಳ್ಳೋಣ. ಮಸೂದ್, ಈಗ ಖರ್ಗೆ ಕುಟುಂಬದ ಟ್ರಸ್ಟ್ಗೆ ಜಮೀನು ನೀಡಿರ್ತಕ್ಕಂಥದ್ದು ಇನ್ನೊಂದು ಸುತ್ತಿನ ಸಂಘರ್ಷಕ್ಕೆ ಆಡಳಿತ ಮತ್ತು ವಿರೋಧ ಪಕ್ಷಗಳ ನಡುವೆ ಕಾರಣವಾಗಬಹುದಾ ಅಂತ? ಹಾಗಾದರೆ ಅರವಿಂದ್, ಖಂಡಿತವಾಗಿಯೂ ಕೂಡ ಇನ್ನೊಂದು ಜಮೀನು ಸಂಘರ್ಷ ಆಗೇ ಆಗುತ್ತೆ. ಯಾಕೆಂದರೆ ಮುಡಾ ವಿಚಾರದಲ್ಲೇ ಸಾಕಷ್ಟು ಜಟಾಪಟಿ ಗದ್ದಲ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಕೊರೋವರೆಗೂ ಕೂಡ ಹೋಗ್ಬಿಟ್ಟಿದೆ. ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕುಟುಂಬದ ಒಡೆತನದ ಏನು ಟ್ರಸ್ಟ್ ಇದೆ, ಸಿದ್ಧಾರ್ಥ ವಿಹಾರ ಟ್ರಸ್ಟು, ಅದಕ್ಕೂ ಕೂಡ 5 ಎಕರೆ ಜಮೀನು, ಅಂದರೆ BJP ಆರೋಪ ಅಲ್ಲಿ ಎಲ್ಲಿ ಸಂಬಂಧ ಪಡಲ್ವೋ ಅಲ್ಲೇ ಅವರು ಜಮೀನು ತೊಗೊಂಡಿದ್ದಾರೆ ಅನ್ನುವಂಥದ್ದು. ಹೈಟೆಕ್ ಏರೋಸ್ಪೇಸ್ ಪಾರ್ಕ್ನಲ್ಲಿ ಬೆಂಗಳೂರು ಸಮೀಪ ಇದೆ, ಅಲ್ಲಿ 5 ಎಕರೆ ಜಮೀನು ತಗೊಂಡ್ಕೊಂಡಿದ್ದಾರೆ. ಇದು ನಿಯಮ ಉಲ್ಲಂಘನೆ, ಸ್ವಹಿತಾಸಕ್ತಿ, ಆ ಮೂಲಕ ಅವ್ರಿಗೆ ಅರ್ಹತೆ ಇಲ್ಲ ಆದರೂ ಕೂಡ ಕೊಟ್ಟಿದ್ದಾರೆ ಅನ್ನುವಂಥದ್ದು ಲಹರ್ ಸಿಂಗ್ ಅವರ ಆರೋಪ. ಈ ಸಂಬಂಧಪಟ್ಟಂತೆ ಈಗ ರಾಜಕೀಯ ಸಂಘರ್ಷ ಮತ್ತೆ ಮುಂದುವರೆದಿರುವಂಥದ್ದು. ರಾಜ್ಯಪಾಲರ ಅಂಗಳಕ್ಕೂ ಕೂಡ ಈಗ ದೂರ ಹೋಗಿದೆ. ಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಅವರು ಈ ಸಂಬಂಧಪಟ್ಟಂತೆ ರಾಜ್ಯಪಾಲರಿಗೆ ಇವತ್ತು ಭೇಟಿ ಮಾಡಿ ಈ ಸಂಬಂಧಪಟ್ಟಂತೆ ದೂರು ಕೊಟ್ಟಿರುವಂಥದ್ದು. ಮತ್ತೊಂದು ಭೂ ಹಗರಣ ರಾಜ್ಯ ಸರ್ಕಾರದಿಂದ ಬಂದಿರುವಂಥದ್ದು. ಇಲ್ಲಿ ಮುಖ್ಯವಾಗಿ ಆ ಜಮೀನು 5 ಎಕರೆ ಕೊಟ್ಟಿದ್ದಾರೆ, ಅದನ್ನು ವಾಪಸ್ ತೆಗೆದುಕೋಬೇಕು. ಹಾಗೆ ಪ್ರಿಯಾಂಕ್ ಖರ್ಗೆ ಅವರು ರಾಜೀನಾಮೆ ಕೊಡಬೇಕು, ಯಾಕೆಂದರೆ ಅವರು ಹುದ್ದೆಯಲ್ಲಿ ಇದ್ದುಕೊಂಡೇ ಇದ್ರ ಮೇಲೆ ಪ್ರಭಾವ ಬೀರಿ ಜಮೀನು ಪಡ್ಕೊಂಡಿದ್ದಾರೆ ಅನ್ನುವಂತಹ ಆರೋಪ ಮಾಡಿ ಅವರು ರಾಜ್ಯಪಾಲ ಅಂದರೆ ಸಚಿವ ಸ್ಥಾನದಿಂದ ಅಮಾನತಾಗಬೇಕು, ಅವ್ರನ್ನ ಸಚಿವ ಸ್ಥಾನ ವಾಪಸ್ ತೆಗೆದುಕೋಬೇಕು ಅನ್ನುವಂತಹ ಆಗ್ರಹವನ್ನು ಕೂಡ ಮಾಡಿದ್ದಾರೆ. ಇದ್ರ ಜೊತೆಗೆ ಇತ್ತೀಚೆಗೆ ಸಚಿವ ಸಂಪುಟ ಸಭೆಯಲ್ಲಿ ಜಿಂದಾಲ್ಗೆ 3667 ಎಕರೆಯನ್ನು ಪ್ರತಿ ಎಕರೆಗೆ 1,20,000 1,40,000 ಕೊಟ್ಟಿದ್ದಾರೋ ಅದನ್ನು ಕೂಡ ಆ ಪ್ರಕ್ರಿಯೆಗೂ ಕೂಡ ಸ್ಥಗಿತ ಮಾಡಬೇಕು ಅನ್ನುವಂಥ ಮನವಿಯನ್ನು ಚಲವಾದಿ ಅವರು ನಾರಾಯಣಸ್ವಾಮಿ ಅವರು ಮಾಡ್ಕೊಂಡಿರುವಂಥದ್ದು. ಈಗ ರಾಜ್ಯಪಾಲರ ಅಂಗಳದಲ್ಲಿ ಮತ್ತೊಂದು ಭೂ ಹಗರಣ ಹೋಗಿರುವಂಥದ್ದು. ರಾಜ್ಯಪಾಲರ ನಡೆ ಎನ್ನುವಂಥದ್ದು ಕಾದು ನೋಡಬೇಕು. ಆದರೆ ಈ ಒಂದು ಪ್ರಕ್ರಿಯೆ ಏನಿದೆ, ಏರೋಸ್ಪೇಸ್ನಲ್ಲಿ 5 ಎಕರೆ ಜಮೀನು ತೆಗೆದುಕೊಂಡಿರೋದು, ಇದು ಕೌಶಲ್ಯಾಭಿವೃದ್ಧಿ ಮತ್ತು ತರಬೇತಿ ಕೇಂದ್ರ ಸ್ಥಾಪನೆ ಮಾಡೋದಕ್ಕೆ, ಯಾಕೆಂತಂದರೆ ಆ ಟ್ರಸ್ಟ್ ಬ್ಯಾಕ್ಗ್ರೌಂಡೇ ಹಾಗೇ ಇದೆ. ಹಾಗಾಗಿ ಒಂದು ಯುವ ಸಮೂಹವನ್ನು ಉದ್ಯೋಗಿಗಳನ್ನಾಗಿ ಮಾಡೋದಕ್ಕೆ, ಕೌಶಲ್ಯಾಭಿವೃದ್ಧಿ ತರಬೇತಿ ಕೊಡೋದಕ್ಕೆ ಅವರಿಗಾಗಿ ಇದು ಒಳ್ಳೆಯ ಉದ್ದೇಶಕ್ಕೆ ಮಾಡಿರುವಂಥದ್ದು. BJP ಆರೋಪ ಸುಳ್ಳು ಅನ್ನುವಂಥದ್ದನ್ನು ಟ್ವೀಟ್ ಮೂಲಕ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಸಮರ್ಥನೆ ಮಾಡ್ಕೊಂಡಿದ್ದಾರೆ. ಅದರ ಸಂಘರ್ಷ ಮಾತ್ರ ಮುಂದುವರೆದಿದೆ. ಅರವಿಂದ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಮಸೂದ್, ಇದು ಇನ್ನಷ್ಟು ಸಂಘರ್ಷ, ನಾನು ಆಗಲೇ ಹೇಳಿದ್ನಲ್ಲ, ಮೂಡ ಆಯಿತು, ವಾಲ್ಮೀಕಿ ಹಗರಣ ಆಯಿತು, ಸರ್ಕಾರ ಮತ್ತು ಆಡಳಿತ ವಿರೋಧ ಪಕ್ಷದ ನಡುವೆ ಜಟಾಪಟಿ ಆಯಿತು. ಒಟ್ಟಾರೆ ಸಿದ್ದರಾಮಯ್ಯ ಸರ್ಕಾರದಿಂದ ಈಗ ಮತ್ತೊಂದು ವಿವಾದ. ಖರ್ಗೆ ಪುತ್ರನ ರಾಹುಲ್ ಖರ್ಗೆ ಟ್ರಸ್ಟ್ಗೆ 5 ಎಕರೆ ಜಾಗ ಮಂಜೂರಾಗಿದೆ ಸರ್ಕಾರದ ವತಿಯಿಂದ. KIADBಯ ಹೈಟೆಕ್ಸ್ ಡಿಫೆನ್ಸ್ ಏರೋಸ್ಪೇಸ್ ಪಾರ್ಕ್ನಲ್ಲಿ ಭೂಮಿಯನ್ನು ಕೊಡಲಾಗಿದೆ. ಪರಿಶಿಷ್ಟ ಜಾತಿ ಕೋಟಾದಡಿ ಸಿದ್ಧಾರ್ಥ ವಿಹಾರ್ ಟ್ರಸ್ಟ್ಗೆ ಭೂಮಿ ಕೊಟ್ಟಿರೋದಕ್ಕೆ BJP ಆಕ್ರೋಶ ವ್ಯಕ್ತಪಡಿಸಿದೆ. ಭೂಮಿ ಹಂಚಿಕೆಯಿಂದ ಖರ್ಗೆ ಅವರ ಕೈವಾಡ ಇದೆ, ಅಂದರೆ ಪ್ರಿಯಾಂಕ್ ಖರ್ಗೆ, ಯಾಕೆಂದರೆ ಅವರು ಮಿನಿಸ್ಟರ್ ಅಲ್ವಾ, ಕೈವಾಡ ಇದೆ. ಅವ್ರ ಮೇಲೆ ಯಾಕೆ ಹೇಳ್ತೀರಾ? MB ಪಾಟೀಲ್ ಮೇಲೆ ಹೇಳಿ, ಅವರು ಮಂತ್ರಿ, ಅವರು ಅಲಾಟ್ ಮಾಡಿರೋದು ಅಂತ ಯಾಕೆ ಹೇಳಲ್ಲ ಅಂತ ಕೆಲವರ ಆರೋಪ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಈಗ ಕಾನೂನು ರೀತಿಯಲ್ಲೇ ನಾವು ಜಮೀನು ಪಡ್ಕೊಂಡಿದ್ದೀವಿ ಅಂತ ಇವರ ಆರೋಪ, ಆದರೆ ಇವರು ಪ್ರಭಾವ ಬಳಸಿದ್ದಾರೆ ಅಂತ BJP ಅವರ ಆರೋಪ. ಸತ್ಯಾಂಶ ಏನು ಹಾಗಾದರೆ ಅಂತ? ಅರವಿಂದ್, ಈಗ BJP ಕೂಡ ದಾಖಲೆಯನ್ನು ಕಲೆ ಹಾಕುವಂಥ ಕೆಲಸವನ್ನು ಮಾಡ್ತಾ ಇದೆ. ಈಗಷ್ಟೇ BJPಯ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಈ ದಾಖಲೆಗಳನ್ನು ನಾವು ತೆಗೆಯುವಂಥ ಕೆಲಸವನ್ನು ಮಾಡ್ತಿದ್ದೀವಿ, ಇದು ಯಾವ ರೀತಿಯಾಗಿ ಹಂಚಿಕೆ ಆಗಿದೆ ಅನ್ನುವಂಥದ್ದನ್ನು ಕೂಡ ನಾವು ನೋಡಬೇಕು. ನಾವು ದಾಖಲೆಯನ್ನು ನೋಡದೆ ಹೋರಾಟವನ್ನು ಅಥವಾ ಆರೋಪವನ್ನು ಮಾಡಲಿಕ್ಕೆ ಈಗ ಸಾಧ್ಯ ಇಲ್ಲ. ಹೀಗಾಗಿ ನಾನು ದಾಖಲೆಯನ್ನು ಪರಿಶೀಲನೆ ಮಾಡ್ತಿದ್ದೀನಿ, ಇದಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನು ಕೂಡ ಕೊಡ್ತೀನಿ ಅನ್ನುವಂಥ ನಿಟ್ಟಿನಲ್ಲಿ ಹೇಳಿದ್ದಾರೆ. ಈಗಷ್ಟೇ ಪ್ರಕರಣ ಹೊರಗಡೆ ಬಂದಿರುವಂಥ ಹಿನ್ನೆಲೆಯಲ್ಲಿ BJP ಕೂಡ ಹೋರಾಟವನ್ನ ರೂಪಿಸುವಂತ ಎಲ್ಲ ದಾಖಲೆಗಳನ್ನು ಪರಿಶೀಲಿಸುವಂತ ಕೆಲಸವನ್ನು ಕೂಡ ಸದ್ಯಕ್ಕೆ ಮಾಡ್ತಾ ಇರುವಂತದ್ದು. ಬಹುಶಃ ಈ ಒಂದು ವಿಚಾರವನ್ನ ಇಟ್ಕೊಂಡು ಕೂಡ BJP ಮುಂದಿನ ದಿನಗಳಲ್ಲಿ ಹೋರಾಟ ರೂಪಿಸುವಂತ ಸಾಧ್ಯತೆಗಳಿದ್ದಾವೆ. ಸಾಲು ಸಾಲು ಭ್ರಷ್ಟಾಚಾರದ ಆರೋಪಗಳನ್ನ ಕಾಂಗ್ರೆಸ್ ಸರ್ಕಾರದ ಮೇಲೆ ಹೊರಿಸಲು ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಈಗಾಗಲೇ ಮೂಡ ಮತ್ತೆ ವಾಲ್ಮೀಕಿ ನಿಗಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂದಿನ ಹಂತದಲ್ಲಿ ಯಾವ ರೀತಿಯಾಗಿ ಹೋರಾಟ ರೂಪಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ BJP ಹೈಕಮಾಂಡ್ ಜೊತೆಗೆ ಮಾತುಕತೆಯನ್ನು ನಡೆಸಿದ್ದಾರೆ. ಬಹುಶಃ ಆ ಒಂದು ಹೋರಾಟಗಳಿಗೆ ಈ ಒಂದು ಪ್ರಕರಣವು ಕೂಡ ಆಡ್ ಆನ್ ಆಗುವಂತ ಸಾಧ್ಯತೆಗಳಿದ್ದಾವೆ. ಅರವಿಂದ್, ಥ್ಯಾಂಕ್ ಯು ಶಬೀರ್, ತಮ್ಮೆಲ್ಲ ಮಾಹಿತಿಗೆ. ಕರೆಕ್ಟ್, ಅದು BJP ಅವರ ಹೋರಾಟಗಳ ಪಟ್ಟಿ ಏನಿದೆ ಸರ್ಕಾರದ ವಿರುದ್ಧ, ಅದಕ್ಕೆ ಇದು ಒಂದು ಆ್ಯಡ್ ಆಗುತ್ತೆ. ಇದಕ್ಕೆ ಇವಾಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಥವಾ ಪ್ರಿಯಾಂಕ್ ಖರ್ಗೆ
ರಾಹುಲ್ ಖರ್ಗೆ ಯಾರು ಏನು ಉತ್ತರ ಕೊಡ್ತಾರೆ, ಯಾರು ದಾಖಲೆ ಬಿಡುಗಡೆ ಮಾಡ್ತಾರೆ, ಕಾದು ನೋಡೋಣ.